ಅಲ್ಲ ಕಿಟ್ಟಿ ಎಲ್ಗೋದ ಇಲ್ಲಿ ಹೊಲ ಕಡೆಗೆ ಹೋಗ್ಯವನೇನು? ಹ್ಞೂ ನಮ್ಮ ಎಲ್ಲ ಹೋಗಿರ್ಬೇಕು. ಯಾರೋ ಬ್ರೋಕರ್ಗೆ ಹೆಣ್ಣು ಹುಡ್ಕಕ್ಕೆ ಹೇಳಿದಾರೆ. ಅದಕ್ಕೆ ಯಾವುದು ಸೆಟ್ ಆಗಲ್ಲ ಕಣಮ್ಮ. ಅಷ್ಟೇ ಇವ್ರ ಮದುವೆ ಆಗ್ದಂಗೆ ಹಿಂಗೆ ಇರಬೇಕು. ಹೆಂಗೆ ನನಗೆ ಮಕ್ಕಳಾದರೆ ನನ್ನ ಮಕ್ಳಿಗಾನ ಆಗುತ್ತಾ ಅಷ್ಟೆ. ಅದೇ ಹಂಗೆ ಅನ್ಕೊಂಡಿನಿ ನಾನು ಅದಕ್ಕೆ ಮತ್ತೆ ನಾನು ಯಾವ ಮದುವೆ ಸೆಟ್ ಆಗೋನು ನಾನು ಆಗದೆ ಇದ್ರೆ ಸಾಕಪ್ಪ ಅನ್ಕೊಂತೀನಿ. ನಾನೇನೇ ಮೊನ್ನೆ ಫೋನ್ ಮಾಡೋಣ ಅನ್ಕೊಂಡೆ. ಅಷ್ಟೊತ್ತಿಗೆ ಆ ಹುಡುಗಿ ಯಾರನ್ನ ಕರ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತು. ಸುಮ್ಕಿರು. ಇವ್ರಿಗೆ ಮದುವೆ ಆಗಿ ಇವ್ರಿಗೆ ಮಕ್ಕಳಾದ್ರೆ ಇವ್ರಿಗೆಲ್ಲ ಭಾಗ ಕೊಡಬೇಕು. ಅದು ಮದುವೆ ಇಲ್ದಂಗೆ ಹಂಗೆ ಹೋದ್ರತ್ತ ನನಗೆ ಆಗುತ್ತೆ ನನ್ನ ಮಕ್ಕಳಿಗೆ. ನನಗೆ ಮಕ್ಕಳಾದ್ರೆ ಸಾಕು. ಮತ್ತು ಸುಮ್ಕಿರು. ಆಗ್ತವೆ. ನಾನು ಕೇಳಿದ್ದೀನಿ ಯಾರು ನಾನು ಅದಕ್ಕೇ ಎಲ್ಲ ಶಾಸ್ತ್ರ ಕೇಳಿದೆ. ಮತ್ತು ನಾನು ಹಿಂಗೆ ಪೂಜೆ ಮಾಡಿಸ್ರಿ, ನವಗ್ರ ಪೂಜೆ ಮಾಡಿಸ್ರಿ, ಮತ್ತು ನಾಗರ ಶಾಂತಿ ಮಾಡಿಸ್ರಿ, ನಾಗರ ದೋಷ ಐತೆ ಅಂತ ಹೇಳವ್ರೆ. ಅದಕ್ಕೇ ನೀನು 9 ದಿನ ಹೋಗಿ ತುಳಸಿ ಕಟ್ಟಿ 9 ದಿನ ಬೆಳಗಿಲೆ ಒಬ್ರು ಕಂಡ್ರೆ ಒಬ್ರು ಕಾಣ್ದಂಗೆ ಕಲ್ಲು ನೀರು ಕರಗೋ ಹೊತ್ನಾಗ ಮಾಡ್ಬೇಕಂತ. ರಾತ್ರಿ ಹೊತ್ನಾಗ ಹೋಗ್ಬಿಟ್ಟು ಎಲ್ಲನ ನಾಗರ ಕಲ್ಲಿಂದು ಇದು ಹಳ್ಳಿ ಮರಕ್ಕೂ ಬೇವಿನ ಮರಕ್ಕೂ ಪೂಜೆ ಮಾಡ್ಬೇಕಂತೆ. 9 ದಿವಸ ಹಂಗೆ ಮಾಡು. ಆಗ್ತವೆ ಅಂತ ಹೇಳವ್ರು. ನಾನೆಲ್ಲ ಕೇಳಿದೆ ಹಂಗಂತ ಹೇಳವ್ರಿ. ಆಗಿದ್ರೊಟ್ಟು ಏನು ಇವ್ರಿಗೇನೇನು ಮಕ್ಳು. ಮತ್ತು ಆಗಲ್ಲ. ಅಲ್ಲೇ ವಯಸ್ಸೋತವನಿ ತಲೆಯ ಕೂದಲೆಲ್ಲ ಉದ್ರೇವೆ. ಇನ್ನು ನಮಗೆ ಮಕ್ಕಳಾದರೆ ನಮಗೆ ಸೇರೋದು. ಸುಮ್ಕಿರು. ನಾನು ಅದಕ್ಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗಿಲ್ಲ. ಅವರೇ ಮದುವೆ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಂತಾರೆ ಅಷ್ಟೇನು. ಇನ್ನೆಲ್ಲ ಆದಂಗೆ ಕಣಮ್ಮ. ಆದ್ರೆ ನೀನು ಹಿಂಗೆ ಮಾಡ್ತಾ ಇದೀಯ ಅಂತ ಹೇಳಿ ನಮ್ಮ ಕೆಟ್ಟು ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ನೋಡಪ್ಪ, ಇವತ್ತು ನಮ್ಮ ಅಕ್ಕನ ಮಗಳೇನೆ ಹೆಂಗೆ ಮಾಡ್ತಾ ಇದ್ದಾಳೆ ನಮಗೆ ಅಂತ ಹೇಳಿ ಬೇಜಾರಾಗ್ಬಿಡ್ತಾನೆ. ಅಕ್ಕನ ಯಾವುದೇ ಕಾರಣಕ್ಕೂ ಇದು ನಮ್ಮ ಕಿಟ್ಟಿಗೆ ಗೊತ್ತಾಗೋದು ಬೇಡ. ಹೇಗೆ ಗೊತ್ತಾಗಿಲ್ಲ ಕಣಮ್ಮ, ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ನಾನೇನೇನು ಯಾವ ಮದುವೆನೂ ಆಗೋದಕ್ಕೆ ಇಷ್ಟೊತ್ತಿಗೆ ಯಾವಾಗಲೂ ಸೆಟ್ ಆಗೋದು. ನಾನೇನೇ ಎಷ್ಟೋ ಸತಿ ಬೇಡ ಕೊಡಬೇಡ್ರಿ, ನಾನು ಹಿಂಗೆ ಮದುವೆ ಆಗಿ ಅನುಭವಿಸ್ತಾ ಇದ್ದೀನಿ, ಮನೆಗೆ ತುಂಬ ಕಿರಿಕಿರಿ ನಾನೇ 2ನೇ ಮದುವೆ ಆಗಿರೋದಂತ ನಾನೇ ಹೇಳಿದ್ದೀನಿ. ಆದರೆ ಗೊತ್ತಾಗಿಲ್ಲ ಬಿಡು. ಗೊತ್ತಾಗ್ದಂಗಿದ್ರೆ ಹಂಗೆ ಸಾಕತ್ಲಾಗೆ. ನಮ್ಮ ಮಕ್ಕಳಿಗೆ ಮತ್ತೆ ಎಷ್ಟು ಭಾಗ ಮಾಡಬೇಕಾಗುತ್ತೆ. ಇವಾಗ ಒಂದು ರೊಟ್ಟಿ ಒಬ್ರಿಗೆ ಕೊಡೋದಕ್ಕೂ ಅದರಲ್ಲಿ 4 ಭಾಗ 3 ಭಾಗ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇರುತ್ತೆ ಹೇಳಮ್ಮ. ಮತ್ತೆ ಅವ್ರಿಗೆಲ್ಲ ಏನು ಸುಮ್ಕಿರು. ಏನತ್ತ ನಿನಗೇನೋ ನಮ್ಮ ಮಕ್ಕಳಾದರೆ ಸಾಕು. ನಿಮ್ಮ ಮಕ್ಳಿಗೆ ಒಬ್ಬರಿಗೆ ಆಗುತ್ತೆ. ಅವ್ರಿಗೆಲ್ಲ ಅವರೆಲ್ಲ ಸೆನಕ್ಕಿರ್ತಾರೆ. ಸುಮ್ಕಿರಿ. ಈ ಅಮ್ಮ ಬಂತು. ಈ ಅಮ್ಮನನ್ನು ಅವರು ತುಂಬ ಕ್ಲೋಸ್ ಫ್ರೆಂಡು. ಯಾಕೆ ಮಾತಾಡಬೇಡ ಈ ಅಮ್ಮಂತಾಗೆ. ಕಿಟ್ಟಣಯ್ಯ ಇಲ್ಲ ಬಾರಕ್ಕ ಬಾ. ಎಲ್ಲೋ ಹೊಲ್ದತ್ರ ಹೋಗಿರ್ಬೇಕೇನೋ, ಗೊಬ್ಬರ ಹಾಕ್ಸೋದಕ್ಕೆ ಕೂಲಿಯರ್ ಬರ್ತೀವಿ ಅಂತ ಹೇಳ್ತಿದ್ರಾ, ಅದಕ್ಕೆ ಹೊಲ್ತಕ್ಕೆ ಹೋಗಿರ್ಬೇಕಣಕ್ಕ ಬಾ. ನನ್ನ ಮಗಳಿಗೆ ಗಂಡು ನೋಡಿದ್ವಿ ಹೇಳು. ನಾನು ಫೋನ್ ಮಾಡಿದೆ, ಕೊಟ್ಟೋಗಿದ್ರಲ್ಲ, ಅದ್ರಾಗೆ ಯಾರೋ ಒಂದು ಹುಡುಗ ಚೆನ್ನಾಗಿದ್ದಾನೆ. ಅದಕ್ಕೆ ನಮ್ಮ ಅಮ್ಮನಿಗೆ ತೋರಿಸ್ತಿದ್ದೆ ಫೋಟ್ಗಳನ್ನೆಲ್ಲನ. ಅಮ್ಮ ಇವ್ರನ್ನೇ ಆಗೋದು ಅಂತ ಅಂತು. ಅದಕ್ಕೆ ನೀವೇನೋ ನೋಡಿರೇನೋ ಹುಡುಗಿನ ಅಂತ ಹೇಳಿ ನಮಗೆ ಫೋಟೋ ಕೊಟ್ಟೋಗಿದ್ರಲ್ಲ, ಅದ್ರಾಗ ನಾವು ನೋಡೀವಿ. ನಮ್ಮ ದೇವು ಯಾರನ್ನು ಮುಪ್ಲಿ ಕಣಕ್ಕ. ಹುಡುಗಿಯರು ಚೆನ್ನಾಗಿಲ್ಲ ಯಾರೂ. ಒಂದು ಸ್ವಲ್ಪ ಚೆನ್ನಾಗಿರ್ಬೇಕು ಕಣಕ್ಕ ನೋಡೋಕ್ಕೆ. ಹೇಳು ಹಂಗೆ ಅಂಥವಿಂಥವು ಯಾತಕ್ಕೆ ಸುಮ್ಮನೆ ಮದುವೆ ಮಾಡ್ಕೊಂಡು ಅಂತ ಹೇಳಿ ಕೊಡಾರೇನ ಸುಮ್ಮನೆ ಅಂಥವಿಂಥವು ಏನಕ್ಕೆ ಅಂತ. ನಮ್ಮ ಅಮ್ಮನ ಅಕ್ಕೇನೆ ಒಳ್ಳೆ ಹುಡುಗನ ಸೆಲೆಕ್ಟ್ ಮಾಡ್ಯವಳಿ. ಯಮ್ಮ ಈ ಹುಡುಗನ್ನೇ ಹಾಕ್ತೀನಿ ಅಂತ ಅಂದ್ಲು. ಆಗಮ್ಮ ಅಂತ ಹೇಳಿದ್ದೀನಿ. ಅಕ್ಕೇನೆ ಗೌರ್ಮೆಂಟ್ ಕೆಲಸದಾರು ಹೆಂಗಾನ ಯಾತ ಕೆಲಸ ಅಂತೆ. ಅಕ್ಕೇನೆ ನಮ್ಮ ಹುಡುಗಿಗೆ ಹೇಳ್ದೆ. ಅವರು ಸರಿ ಆತೇಳಮ್ಮ ಕೊಟ್ಟು ಮಾಡೋಣ ಬಂದ್ರೆ ಅಂತ ಹೇಳವ್ರೆ. ಅದಕ್ಕೆ ಅಯ್ಯಪ್ಪಗೆ ಫೋನ್ ಮಾಡಬೇಕಾಗಿತ್ತು. ದುಡ್ಡು ಬೇರೆ ಇಸ್ಕೊಂಡು ಹೋಗಿದ್ನಲ್ಲ, ಕರ್ಕೊಂಬರಪ್ಪ ಈಗ ಈ ಹುಡುಗನ ಒಪ್ಪಿದ್ದೀವಿ ಅಂತ ಹೇಳಿ ಕಳಿಸ್ಬೇಕಾದಲ್ಲಿ. ಒಪ್ತೇಡ್ಕೆ ಅವ್ರನ್ನೂ ಒಪ್ಪಿಸ್ಬೇಕೇನಪ್ಪ ಈ ಅಪ್ಪ. ಇಲ್ಲ ಅವ್ರಿಗೂ ಒಪ್ಪಿಗೆ ಆಗಬೇಕು, ನಮಗೂ ಒಪ್ಪಿಗೆ ಆಗಬೇಕು. ಅವ್ರು ಒಪ್ಕೊಂಡ್ರೆ ಮಾತ್ರ. ಇಲ್ಲಾಂದರೆ ಇನ್ನೊಂದು ತೋರಿಸಿದ್ರೆ ಇನ್ನೊಂದು ಕೊಡ್ತಾ ಇರ್ಬೇಕು ದುಡ್ಡು. ಹಿಂಗೆ ಕೊಡ್ತಾ ಇರಬೇಕು. ಸಖತ್ ದುಡ್ಡು ಖರ್ಚಾಗುತ್ತೆ ಅಂದರೆ ಬ್ರೋಕರ್ಗೆ ಹೇಳ್ಬಿಟ್ರೆ ಸಖತ್ ದುಡ್ಡು ಖರ್ಚಾಗುತ್ತೆ ಅಕ್ಕ. ಹೌದಲ್ವೇ? ಯಾವಾಗ ಬಂದೆ ಅಕ್ಕ ನೀನು? ನಾನು ನೆನ್ನೆ ದಿನ ಬೈನ ಬಂದಿದ್ದೆ ಕಣಮ್ಮ, ನೋಡ್ಕೊಂಡು ಹೋಗೋಣ ಅಮ್ಮಣ್ಣಿನ ಅಂತೇಳಿ ಬಂದೆ. ಬಿಡು, ಹೆಂಗನ ನಿನ್ನ ತಮ್ಮ ಕೊಟ್ಟು ಒಳ್ಳೆ ಕೆಲಸ ಮಾಡಿದೆ ಮಗಳನ್ನ. 2ನೇ ಮದುವೆ ಆದರೂ ಪರವಾಗಿಲ್ಲ ಅತ್ತ ಕೊಟ್ಟಿದ್ಕೆ ಇವತ್ತು ಹೆಂಗನ ನಿಮ್ದಾಗೈತಿ. ಇವತ್ತು ಕಮಲಮ್ಮ ಎಷ್ಟು ನಿಮ್ದಾಗೈತೆ ಹಂಗೇನು ಹೇಳ್ಬಾರ್ದು. ಕಿಟ್ಟಣ ಹೆಂಗೆ ಎಂತ ಸೆನ ಕಿಕ್ಕಣೈತಿ. ಹೊರಗೆ ಕಳಿಸಿಲ್ಲ ಏನಿಲ್ಲ, ಎಂತ ಸೆನ ಕಿಕ್ಕಣೈತಿ ನಮ್ಮ ಕಿಟ್ಟಣ ಹೆಂಗೇನು. ನಮ್ಮ ಅತ್ತೆ ನಾನು ಕೊಟ್ಟು ಮದುವೆ ಮಾಡಿದ್ದು. ಇವಾಗ ಎಲ್ಲ ಐತೆ, ಆಸ್ತಿ ಐತೆ, ಏನೇನು ಯಾತ ಇಲ್ದಾರಪ್ಪ ಬಿಡಪ್ಪ ಅಂಬಕ್ಕೆ ಇರ ಅಂತಾರೆ. ಅದಕ್ಕೆ ನಾನು ಸುಮ್ಮನೆ ಕೊಟ್ಟು ಮದುವೆ ಮಾಡಿದ್ದು. ಸುಮ್ಮನೆ ಕೊಟ್ಟು ಮದುವೆ ಮಾಡೋದಕ್ಕೆ ಇವತ್ತು ನಮ್ಮ ಅಮ್ಮನ ಇರೋದಕ್ಕೆ ಮನೆಯಾಗೆಲ್ಲನ ಎಲ್ಲರಿಗೂ ಮಾಡಿಕ್ತಾಳೆ. ಇಲ್ಲಾಂದ್ರೆ ಅವ್ರಿಗೂ ಮುದ್ದಿರ್ತಿಲ್ಲ ಏನಿಲ್ಲ. ಅವಳ ಮಗಳು ಯಾವತ್ತ ಒಂದಿನ ಬಂತಾಳೆ ಹೋಗ್ತಾಳೆ. ನಾನು ಕೊಟ್ಟು ಮದುವೆ ಮಾಡಲಿಲ್ಲ ಅಂತಂದ್ರೆ ಹೇಳ್ಬಾರ್ದು ನಮ್ಮ ಅಣ್ಣ ಪಾಡು ಇವತ್ತು.
ಹ್ಞೂ ಮತ್ತೆ ಹೇಳು. ಇವತ್ತು ಕಮಲಮ್ಮ ಇರತ್ನೆ ಮನೆಯಾಗೆ ಏನೋ ಒಂಥರ ಕಳೆ ಎಲ್ಲ ಒಳ್ಳೇದಾಗೈತಿ. ಕಮಲಮ್ಮನಿಂದಲೇ ಎಲ್ಲನ ಎಷ್ಟು ಇದು ಮಾಡ್ತೈತೆ ಗೊತ್ತೇ, ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ಕಿಟ್ಟಣ ಇನ್ನ ಎಲ್ಲ ಭಾಳ ಚೆನ್ನಾಗಿ ನೋಡ್ಕೊಂಬತ್ತೆ ಬಿಡು. ನನಗಂತೂ ಸಂತೋಷ ಆಗುತ್ತೆ ಬಿಡಪ್ಪ. ಹೆಂಗಾತ ಇವಾಗ ಹೆಂಗಾತ ಚೆನ್ನಾಗೆ ನೋಡ್ಕೊಂಬತ್ತೆ ಕಮಲಮ್ಮ ಅಂತ ಹೇಳಿ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ನನಗಂತೂ. ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರಲ್ಲಪ್ಪ ಅನಿಸುತ್ತೆ. ಕಿಟ್ಟಣ ಬರೋದೇನೋ ಇನ್ನೂ ಲೇಟ್ ಏನಮ್ಮಲೆ ಗೊತ್ತಿಲ್ಲ ಕಣಕ್ಕ, ಬತ್ತೈತೋ ಹೆಂಗೋ. ಅದೇ ಕೂಲರ್ ಬೇರೆ ಹೋಗ್ಯಾರ ಅಂತಿತ್ತು. ಹೊಲ್ತಕ್ಕೆ ಹೋಗಿ ನೋಡ್ಕೊಂಬರೋಗಿ ಹೋಗು. ತಡಿ ಅತ್ಲಾಗ ಹೋಗ್ತೀನಿ ಅದೇಲಿ. ಇವ್ರ ಮಗಳಿಗೆ ಗೌರ್ಮೆಂಟ್ ಕೆಲಸದಾಗ ಗೊತ್ತಾರೆ. ಅಲ್ಲ ಕಣೆ, ಇವ್ರ ಮಗಳು ಒಂದಿಟ್ಟು ತಿಳಿವಳಿಕೆ ಇಲ್ಲ ಅಲ್ಲೇ. ತಿಳಿವಳಿಕೆ ಐತೆ, ಎಲ್ಲ ಐತೆ. ಒಂಥರ ಅದು ಬರಗಾಡುತ್ತೆ. ಗೌರ್ಮೆಂಟ್ ಕೆಲಸದಾಗ ಅಂಬುತ್ತೆ. ಅಕ್ಷರ ಬರಲ್ಲ. ಎಲ್ಲ ಗೊತ್ತಾಗುತ್ತೆ. ತಿಳಿವಳಿಕೆನೋ ಅಯ್ಯಪ್ಪ ಕಪಾಲಾಟ ಅವಳು ಬಾಲ್ ಒಂದಿಲ್ಲ. ಎಲ್ಲ ಗೊತ್ತಾಗುತ್ತೆ. ಆದರೆ ಅವಳು ಇವಾಗ ಗೌರ್ಮೆಂಟ್ ಕೆಲಸದಾರನ ಆಗಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾಳೆ. ಯಾರಿಗಾನ ಸುಮ್ಮನೆ ಕೊಡೋದು ಬಿಟ್ಟು ಅವಳಿಗೆ ಯಾತಿಲ್ಲ, ಒಂದು ಕಾಪಿ ಲೋಟ ತೊಳೆಯಕ್ಕೆ ಬರಲ್ಲ, ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ. ಓದಿಲ್ಲದ ಯಾರು ಬಂದು ಸುಮ್ಮನೆ ಗೌರ್ಮೆಂಟ್ ಕೆಲಸದಾರ ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರಮ್ಮ. ಓದಿಲ್ಲದ ಯಾರು ಬರಲ್ಲ ಹೇಳಿ. ಸುಮ್ಕಿರ್ ಇವಾಗ ಹೆಂಗಾತ ಇವ್ರದ್ದು ಆಗಲಿಲ್ಲ ಅಂದ್ರೆ ಸಾಕತ್ತ. ಅವನು ಇಲ್ಗೋದ. ಇವ್ನಿಗೂ ಗೊತ್ತಾಗಲ್ಲ ಕಣಮ್ಮ. ಸಣ್ಣನಿಗೇನು ದಡ್ಡನ ಒಂದಿಟ್ಟು ಪರವಾಗಿಲ್ಲ, ಎಲ್ಲ ಒಂದಿಟ್ಟು ಗೊತ್ತಾಗುತ್ತೆ. ಸಣ್ಣನಿಗಂತ ಯಾತೆ ಗೊತ್ತಾಗಲ್ಲ. ಇವನು ದೇವ್ಗಾರ ಒಂದಿಟ್ಟು ಗೊತ್ತಾಗುತ್ತೆ. ಅವನಿಗೆ ಇಲ್ಲ ಮತ್ತು ಬಿಡು. ಗೊತ್ತಾಗ್ಲಿಲ್ದಾರಿಗೆ ಯಾಕೆ ಮದುವೆ ಆತ. ಸುಮ್ಮನೆ ಇದ್ರಾತು. ಅವನು ಹಂಗೇನೆಯಪ್ಪ. ಇವನೇನ ಅವನದೇ ಜಾಸ್ತಿ ಅಲ್ಲಿ ಇದೊಂದು. ಅವನದೇನೆ. ಇವ್ನು ಹೆಂಗೆ ದೇವು ಸುಮ್ಮನೆ ಇರ್ತಾನೆ. ಅವ್ನು ಸಣ್ಣ ಅಂದೇನೆ ತಿಳಿಯಲ್ಲ ಏನಿಲ್ಲ. ಅಪ್ಪ ನನಗೆ ಮದುವೆ ಮಾಡಪ್ಪ ಅಂತಿರ್ತಾನೆ. ಅದಕ್ಕೆ ನಾನು ಬೆಳಗ್ಗೆ ಸರಿಯಾಗಿ ಬೈದೆ ನೋಡು. ಸುಮ್ಮನೆ ಕುಕ್ರಸ್ಕೊಳ್ಳಲು ನಿನ್ಗೇನು ಮದುವೆ ಅಂತ ಹೇಳಿ ಸರಿಯಾಗಿ ಬೈದೆ. ಬಿಡು ಕಮಲ, ಯಾಕೆ ಹಂಗೆ ಆಡ್ತೀಯಾ ಅಂತ ಅಂದರು ಇವರು. ಹಂಗೆ ಮದುವೆ ಆಗಲ್ಲ ಕಣಮ್ಮ, ಎಲ್ಲ ನಮಗೆ ಆಗುತ್ತೆ. ಸುಮ್ಕಿರು. ಎಲ್ಲ ಗೊತ್ತಾಗೋದಾದ್ರೆ ಬಿಡತ್ತ ಅನ್ಬೋದು. ಇಬ್ಬರಿಗೂ ಗೊತ್ತಾಗಲ್ಲ. ಇವನಿಗಿನ್ನ ಒಂದಿಷ್ಟು ಗೊತ್ತಾದತ್ತ ಅವನಿಗೆ ಗೊತ್ತಾಗಲ್ಲ ಏನಿಲ್ಲ. ಸುಮ್ಮನತ್ತೆ ಯಾತಕ್ಕಿಂತಾರಿಗೆಲ್ಲ ಮದುವೆ ಮಾಡ್ಕೊಂಡು ನಿನಗೆ ಮಕ್ಳಾದ್ರತ್ತ ಚೆನ್ನಾಗಿರ್ತಾರೆ. ಹೆಂಗೆ ನಿನ್ನ ಮಕ್ಳಿಗೆ ಆಗುತ್ತೆಲ್ಲ ಆಸ್ತಿ ಓಟ್ ಹೊಲ ಐತಿ ಎಲ್ಲ ಒಬ್ಬರಿಗೆ ಕೊಡೋದಕ್ಕಿನ ಈಗ ಒಂದು ರೊಟ್ಟೆಗೆ 4 ಭಾಗ ಮಾಡಿರಿ ಹೊಟ್ಟೆ ತುಂಬಲ್ಲ. ಒಂದೇ ರೊಟ್ಟಿ ಒಬ್ರಿಗೆ ಕೊಟ್ಟರೆ ಓಟನ ಹೊಟ್ಟೆ ತುಂಬುತ್ತಿ. ಒಬ್ಬರೇ ಸಾಕಾಗತ್ತ ಹೊಟ್ಟೆ ತುಂಬ ತಕ್ಕ ತಿನ್ಬೋದು. ಹಂಗೆ ಸುಮ್ಮನೆ ಯಾತಕ್ಕೆ ಅಷ್ಟು ಭಾಗ ಅದು ತಕ್ಕೊಂಡು ಸುಮ್ಮನಿರು. ಹಿಂದೆ ಇವ ಲೆಕ್ಕ ಇವ್ರದೆಲ್ಲ ಏನು ಲೆಕ್ಕಿಲ್ಲ ಮನೆಗೆ. ನಾನಿರತ್ತೆ ಮನೆಯಾಗೆ ನಿಮಗೆ ನಾನಿಲ್ಲ ಅಂತಂದಿದ್ರೆ ಈ ಮನೆಯಾಗೆ ಯಾರಿಗೂ ಒಂದು ಲೋಟ ಕಾಫಿ ಕುಡಿಯೋಕ್ಕೂ ಆಗ್ತಿರ್ಲಿಲ್ಲ ಗೊತ್ತೇ. ನಾನಿರತ್ತೆ ಮನೆಯಾಗೆಲ್ಲ ನೀಟ್ ಮಾಡ್ಕೊಂಡು ಎಲ್ಲ ನೀಟಾಗಿ ಕಸ ಹೊಡ್ಕೊಂಡು ನೀಟಾಗೆಲ್ಲ ನೆಲ ಒರೆಸ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ನೀಟಾಗಿ ಅಡುಗೆ ಮಾಡಿಕ್ತೀನಿ. ನೀಟಾಗೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಎಲ್ಲರೂ. ನಾನಿರೋದಕ್ಕೆ ಈ ಮನೆ ಇರೋದು. ಇಲ್ಲ ಅಂತಂದಿದ್ರೆ ಈ ಮನೆ ಇರೋದಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಹೇಳು. ಇವೆಲ್ಲನ ಆಗ್ತಿರ್ಲಿಲ್ಲ. ನೀನು ಎಲ್ಲೇ ಅಂದಿದ್ರೆ ಮನೆ ಬೇಡಲ್ಲ ಆಗ್ಬಿಡೋದು. ನೋಡಕ್ಕೆ ಸರ್ ಬರ್ತಿರ್ಲಿಲ್ಲ, ಒಂದು ಲೋಟ ನೀರು ಕುಡಿಯೋಕ್ಕೆ ಸರ್ ಬರ್ತಿರ್ಲಿಲ್ಲ. ಹೆಂಗಸ್ರಿದ ಮನೆಯಾಗೆ ನೀವು ನನ್ನ ಮನೆಯಾಗೆಲ್ಲ ಕಸ್ಮಳಾಗಿರುತ್ತೆ, ಅಳ್ಕೊಂಡಿರ್ತಾರೆ. ಅಂಥದ್ರಾಗೆ ಹೆಂಗಸ್ರಿಲ್ಲದ ಮನೆಯಾಗಿನ್ನ ನೋಡಬೇಕೆ ಕೇಳಬೇಕೆ. ನೀನಿರತ್ತೆ ಈ ಮನೆ. ಸುಮ್ಕಿರು, ಮದುವೆ ಆಗಲ್ಲ. ನೀನು ಯಾಕೆ ಇದು ಮಾಡ್ಕೊಂತಿ. ಈ ವಿಷಯ ಯಾರಿಗೂ ಗೊತ್ತಿರಲಿಲ್ಲ. ನಾನು ಹಂಗೆ ಅಂದ್ಕೊಂಡಿದ್ದೀನಿ, ಮದುವೆ ಆಗಲಿಲ್ಲ ಅಂದರೆ ಸಾಕಪ್ಪ ಇವ್ರದ್ದು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾಳೆಗೆ ನನಗೆ ಮಕ್ಕಳಾದರೆ ನನ್ನ ಮಗಳಿಗೆ ಒಬ್ಬರಿಗೆ ಆಸ್ತಿ ಆಗುತ್ತೆ, ಒಬ್ಬರಿಗೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅವ್ರ ಮದುವೆ ಆಗಲಿಲ್ಲ ಅಂದರೆ ಸಾಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಅವ್ರದ್ದೇನು ಲೆಕ್ಕ ಇಲ್ಲ, ನನ್ನದೇ ಲೆಕ್ಕ. ಈ ಮನೆಗೆ ನಾನು ಇರೋದಕ್ಕೇನೆ. ಅಮ್ಮ ಸತ್ತಾಗಿಂದನೂ ನಾನು ನೋಡ್ಕೊಂಡಿರೋದೇ ಈ ಮನೆಯಾಗೆ. ನಾನು ಎಲ್ಲನ ಜವಾಬ್ದಾರಿ ತಗೊಂಡು ನಾನೇ ಎಲ್ಲ ನೋಡ್ಕೊಂಡಿರೋದು. ಅದಕ್ಕೆ ಎಲ್ಲ ಅಡುಗೆ ಮಾಡಿಕ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ. ಮದುವೆ ಆಗ್ದಾಗ ಹಂಗೆ ಇರಲಿಲ್ಲ ಅಷ್ಟೇ, ಸಾಯ್ತಕ್ಕ ನೋಡ್ಕೊಂತೀವಿ ಅವರಿಬ್ರು. ನೋಡ್ತಾ ಇರ್ರಿ, ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.